ರೀತಿಯಲ್ಲಿ ಆಗಿದೆ. ಚಿನ್ನದ ಹಾರ ಕೈ ಸೇರಿದ ತಕ್ಷಣ ನನ್ನನ್ನು ವಂಚಿಸಿದ ಭೂಮಿ ಎನ್ನುವಂತ ಈ ಸರೋವರ ಧರ್ಮದ ಬಗ್ಗೆ ಹೋಗಿದೆ ಅಲ್ಲಪ್ಪ ಕವಿತೆ ದೀಕ್ಷಿತ ಎನ್ನುವ ತನ್ನ ಪತ್ನಿಗೆ ಪ್ರೇಮ ವಂಚನೆಯನ್ನು ಮಾಡಿ ಅನ್ಯ ಸ್ತ್ರೀಯರಲ್ಲೇ ಅನುಷ್ಠಾನಾಗಿರುತ್ತಿದ್ದ ನನ್ನ ಗಂಡಾಕ್ಷಣ ಒಲಿಸಿಕೊಳ್ಳಕ್ಕೆ ನಾನಾ ವಿಧದ ಪ್ರಯತ್ನ ಪಟ್ಟ ಕೊನೆಗೂ ಕೈಸಾಗದೇ ಇದ್ದಾಗ ಬಲಾತ್ಕಾರಕ್ಕೆ ಅದರ್ಶನ ರೂಪದಿಂದ ಪರೀಕ್ಷೆ ಮಾಡಿದೆ. ದೇವಸ್ಥಾನದ ಅರ್ಚಕರಾದಂತ ತೀರ್ಥ ಪ್ರಸಾದ ಪಡೆಬೇಕಾದಂತ ಕೈಯಲ್ಲಿ ಮದ್ಯ ಮಾಂಸವನ್ನು ಸೇವಿಸ್ತಾ ಇದ್ದಾನೆ. ಕಾಮುಕರಂತೆ ವರ್ತಿಸಿದ ಆತನಿಗೆ ಹುಚ್ಚನೆಯಾಗಿ ಹೋಗುತ್ತಾ ಶ್ರಮಿಸಿದೆ. ನೀನು ಎಲ್ಲಿಗೆ ಹೋಗಿ ಯಾರನ್ನು ಪರೀಕ್ಷೆ ಮಾಡಿದ್ದೆ? ಒಪ್ಪಿದ ರತ್ನಾಕರ ಶೆಟ್ಟಿಯಲ್ಲಿ ಒಂದಿನಿತು ಅನ್ನ ಕೊಡು ಎಂಬ ಹಾಗೆ ಕಾಡಿದೆ ಬೇಡಿದೆ. ಅಲ್ಲಗೊಡುವುದರಾಗಿ ಬೆನ್ನಿಗೆ ಎಡೆಟ್ಟು ಕೊಟ್ಟು ಅಲ್ಲಿಂದ ಹೊರದಬ್ಬಿದ. ಅವನಿಗೂ ತಕ್ಕ ಶಾಸ್ತಿಯನ್ನು ಮಾಡಿದೆ. ಬಳಿಕ ತಲೆಯಲ್ಲಿರುವಂತಹ ಸಿರಿವಂತ ವರ್ತಕರನ್ನೆಲ್ಲ ಪರೀಕ್ಷೆ ಮಾಡುತ್ತಾ ಮುಂದುವರಿದೆ. ಯಾರಲ್ಲಿಯೂ ದಾನ ಧರ್ಮ ಪರೋಪಕಾರಗಳೆಂಬ ಸದ್ಗುಣಗಳು ತಲೆಗೆ ಕಂಡು ಬಂದದ್ದಿಲ್ಲ. ಸತ್ಯ ಧರ್ಮ ಭೂಲೋಕದಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಯಿತು. ಇಂತಹ ಲೋಕ ಉಳಿಯಬಹುದಾ?
ಗೊತ್ತಾಗ್ಲಿಲ್ಲ. ದಯವಿಟ್ಟು ನಿಮ್ಮ ಪರಿಚಯ ಹೇಳ್ತೀರಾ? ಕೈಲಾಸದಿಂದ ಸೆರೆಗಿಳಿದಿರುವಂತಹ ಧರ್ಮ ದೇವತೆಗಳು ನಾವು. ಉದೇ ನಮ್ಮ ಹೆಸರು ಬಾಳರಾಹು. ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮದು ನಿಮ್ಮೆಲ್ಲರೂ ಏನಿದು ಬೇಂದೊರೆಯೇ? ಸತ್ಯನ ಬಿಟ್ಟು ಶಾಂತರಾಗಬೇಕು. ಬರೇ ಏನಿದು? ಭೂಮಿ ತಿರುಗುತ್ತೆ, ಆಕಾಶ ಕೆಳಗಿಳಿಯುತ್ತೆ, ಸಮುದ್ರ ಮೇಲೆ ತಪ್ಪಿ ಭೂಮಿಯನ್ನು ಸೇರಿತ್ತೆ, ಅದೆಲ್ಲ ಭೂಕಂಪವಾಯಿತೆ ಹೀಗೆಂದು ಮೊದಲು ತಿಳಿದುಕೊಂಡಿದ್ದೆ. ಭಯಂಕರವಾದ ಶಬ್ದ ಎಲ್ಲಿಂದ ಅಂತ ಹುಡುಕುತ್ತಾ ಬರುವಾಗ ಈ ಸ್ಥಳದಲ್ಲಿ 4 ಮಂದಿಗಳು ಒಟ್ಟಾಗಿದ್ದೀವಿ. ಅಪ್ಪರಿಸಿ ಬಿಡ್ತಾ ಇದ್ದೀವಿ. ಈ ಲೋಕವನ್ನು ಸುಡುವುದು ಹೀಗೆಂದು ಮಾತನಾಡ್ತಾ ಇದ್ದೀವಿ. ಅಡೇ ಹೋದ್ರೆ ಏನು ಈ ಕೋಪ ಯಾರಲ್ಲಿ? ಲೋಕವನ್ನು ಉರಿಸುವ ಉದ್ದೇಶವಾದರೂ ಏನು? ದಯವಿಟ್ಟು ಜ್ಞಾನಿಗಳಾದ ನೀವು ಹೇಳ್ತೀರಾ? ನಿಮ್ಮ ಮಾತು ವಿಚಿತ್ರವಾಗಿದೆ. ನನಗಂತೂ ಅರ್ಥವಾಗ್ತಿಲ್ಲ. ಹಾಗಂದ್ರೆ ಏನಮ್ಮ? ನಾವು ಕೈಲಾಸ ಧರ್ಮದೇವತೆಗಳು, ನೀನು ಸಾಮಾನ್ಯ ಮಾನವ. ನಮ್ಮ ಸಮಸ್ಯೆಯನ್ನು ಅರಿತರೆ ಪರಿಹರಿಸಲಿಕ್ಕೆ ನಿನ್ನಿಂದ ಸಾಧ್ಯವಿದೆಯಾ ಅಂತ ಕೇಳಿದ್ದು. ಧರ್ಮದೇವ, ನಿಮಗೆ ಬಂದಿರುವ ಸಮಸ್ಯೆ ಏನು? ಈ ಸರೆಯಲ್ಲಿ ಸತ್ಯಧರ್ಮ ಇದೆಯೋ ಇಲ್ವೋ ಎಂಬುದನ್ನು ತಿಳಿಯುವುದಕ್ಕಾಗಿ ಕೈಲಾಸದಿಂದಲೇ ಕೆಳಗಿಳಿದು ಎಲ್ಲಾ ಕಡೆಯಲ್ಲಿ ಸಂಚರಿಸಿ ಎಲ್ಲರನ್ನು ಪರೀಕ್ಷೆ ಮಾಡಿ ಯಾರಲ್ಲಿಯೂ ಸದ್ಗುಣಗಳು ಕಾಣದ ಕಾರಣ ಈ ಭೂಮಿಯನ್ನು ಸುಡುವುದಕ್ಕೆ ಮುಂದಡಿಯಿಟ್ಟವರು ನಾವು. ನಮ್ಮ ಸಮಸ್ಯೆ ಇಷ್ಟೇ. ಈ ಸರೆಯಲ್ಲಿ ಸತ್ಯ ಧರ್ಮ ಇದೆಯೋ ಇಲ್ವೋ ಸಾಮಾನ್ಯನಾದ ನೀನು ತಿಳಿದು ಏನು ಮಾಡ್ತೀಯಾ? ಧರ್ಮದೇವತೆಗಳೇ, ಏನು ತಾಳ್ಮೆಯಿಂದ ನಾನು ಹೇಳುವ ಮಾತನ್ನು ಕೇಳ್ತೀರಾ? ಓ ಧರ್ಮದೇವ, ಏನು ಅರಿಯದ ಚೆನ್ನಾಗಿ ಅರಿಯದ ಚೆನ್ನಾಗಿ ಮನುಜರ ಚರಿತವ ಮದಿಲಿಗೆ ಮನುಜರ ಚರಿತವ ಮದಿಲಿಗೆ ಅರಿಯದೆ ಚೆನ್ನಾಗಿ ನೀವು ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿಲಿಗೆ
ಆದ ಕಾರಣ ಈ ಲೋಕವನ್ನು ಸುಡುವುದಕ್ಕೆ ಮನ ಮಾಡಿದ್ವಿ. ಅದೇ ಧರ್ಮದೇವತೆಗಳೇ, ಈಗ ನನಗೊಂದು ಸಮಸ್ಯೆ ತಲೆದೋರಿತ್ತಲ್ಲ. ಇದಕ್ಕೂ ಸಮಸ್ಯೆಯ? ಹೌದು. ನಮ್ಮಲ್ಲಿ ಹೇಳು, ಪರಿಹರಿಸಿಕೊಡ್ತೇನೆ. ಸರಿ, ಈ ಭೂಮಿ ಯಾವ ಆಧಾರದ ಮೇಲೆ ನಿಂತದ್ದು? ಸತ್ಯ ಧರ್ಮದ ಆಧಾರದಲ್ಲಿ. ಈಗ ಅಲುಗಾಡುವುದಿಲ್ಲವಲ್ಲ? ಅಲುಗಾಡುವುದಿಲ್ಲ. ಸಮುದ್ರ ಮೇಲೆ ತಪ್ಪದೇ ಇರಬೇಕಿದ್ರೆ ಕಾರಣ ಏನು? ಸತ್ಯ ಧರ್ಮ ಈಗ ಯಥಾಸ್ಥಿತಿಯಲ್ಲಿ ಇದೆಯಲ್ಲ. ಇದೆ. ಸೂರ್ಯದೇವ ಪೂರ್ವ ದಿಕ್ಕಿನಲ್ಲಿ ಉದಿಸಿ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಯಾವ ಆಧಾರದಿಂದ? ಧರ್ಮದ ಆಧಾರದಿಂದ. ಅವನ ಕರ್ಮ ಕ್ರಮದಲ್ಲಿ ಯಾವುದೇ ಒಂದು ರೀತಿಯ ವ್ಯತ್ಯಾಸ ಉಂಟಾಗ್ಲಿಲ್ವಲ್ಲ? ನೀರು ಹರಿಯುತ್ತದಲ್ಲ, ಬೆಂಕಿ ಉರಿಯುತ್ತದಲ್ಲ, ಗಾಳಿ ಬೀಸುತ್ತಾ ಇದೆಯಲ್ಲ, ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಅದರಿಂದ ಲೋಕದ ಜನ ಬೆಳೆ ಪಡೆದು ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಭೂಲೋಕದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಇರಲೇಬೇಕು. ನಮಗೂ ಅದುವೇ ಸಮಸ್ಯೆ ಆದ್ದು. ಪ್ರಕೃತಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಹಾಗೆಂತ ಚತುರ್ವರ್ಣೀಯರನ್ನು ಪರೀಕ್ಷೆ ಮಾಡಿ ನೋಡಿ ಬಳಿಕ ಈ ತೀರ್ಮಾನಿಸುವಂಥದ್ದು ನಾವು. ಧರ್ಮದೇವತೆಗಳೇ, ನನಗೆ ಯಾಕೋ ನಿಮ್ಮ ಪರೀಕ್ಷಾ ಕಾರ್ಯಕ್ರಮದ ಬಗ್ಗೆ ಅನುಮಾನ. ಎಲ್ಲಾ ಮೂಲೆಯಲ್ಲಿ ಸಂಚರಿಸಿ ಕೆಲವು ಮಂದಿಯನ್ನು ಪರೀಕ್ಷೆ ಮಾಡಿ ಅದರಿಂದಲೇ ಮಾನವ ಜನಾಂಗವೇ ಮತ್ತಿಗೆಟ್ಟ ವ್ಯವಹಾರವನ್ನು ಮಾಡುತ್ತಾ ಇದೆ. ಭೂಮಿಯಲ್ಲಿ ಧರ್ಮ ಕಡಿಮೆ ಆಗಿದೆ ಅಂತ ಅವಸರದ ತೀರ್ಮಾನ ಕೈಗೊಂಡದ್ದು ಸರಿಯೇ? ಸರಿಯೇ. ನೀವು ಹೀಗೆ ಮಾಡುವುದು ಸರಿಯೇ? ನಾವು ಹೀಗೆ ಮಾಡುವುದು ಸರಿಯೇ. ತಿಳುವಳಿಕೆ ಇಲ್ಲದೆ ಇದ್ದವ ತಪ್ಪು ಮಾಡಿದ್ರೆ ಅವನೊಬ್ಬ ಹೆಡ್ಡ ಎನ್ನುವ ಕಾರಣದಿಂದ ಮನ್ನಿಸಬಹುದು. ಹಾಗೆ ಅಂತ ಪ್ರಾಜ್ಞನಾದವ ಅಪರಾಧ ಮಾಡಿದ್ರೆ ಯಾರು ಅವನನ್ನು ಒಪ್ಪುವುದಿಲ್ಲ, ಮೆಚ್ಚುವುದಿಲ್ಲ. ಏನಾಗಿದೆ? ಇತರರಿಗೆ ತಿಳಿ ಹೇಳಬೇಕಾದ ನೀವೆಲ್ಲರೂ ತಪ್ಪನ್ನೇ ಮಾಡ್ತಾ ಇದ್ದೀರಲ್ಲ. ದೊರೆಯೇ, ಇದು ಸರಿಯೇ? ಇದು ಸರಿಯೇ. ಯಾಕೆಲ್ಲ ಹೇಳು. ಭೂಲೋಕದಲ್ಲಿ ಸತ್ಯಾತ್ಮರೋ ಧರ್ಮಾತ್ಮರೋ ಬಹಳಷ್ಟು ಮಂದಿ ಇದ್ದಾರೆ. ಅವರನ್ನೆಲ್ಲ ನೀವು ಮರಿತೀರ? ಹೌದೇನು? ಭೂಲೋಕದಲ್ಲಿ ಸತ್ಯಾತ್ಮರು ಧರ್ಮಾತ್ಮರಿದ್ದಾರೆ ಎಂಬ ಹಾಗೆ ಎದೆ ಇಪ್ಪಿಸಿ ಹೇಳ್ತಾ ಇದ್ದಲ್ಲ. ಹೇಳಿದ್ರೆ ಸಾಲದು. ಎಲ್ಲಿದ್ದಾರೆ, ಎಂತ ಬರೀತಾರೆ, ತೋರಿಸಿಕೊಡೋದಕ್ಕೆ ನಿನಗೆ ಸಾಧ್ಯವ? ತೋರಿಸಿಕೊಟ್ಟು ನಿಮಗೆ ಸಮಾಧಾನ ತಾನೆ. ಸದಿನೆಲ್ಯಾಡಿಯಲಿ ಇರುವಳು ಪತಿಹಿತ ಸೇವೆಯಲ್ಲಿ. ಅಲ್ಲೊಂದು ಮನೆ ನೆಲ್ಯಾಡಿಯಲಿ ಸದಿನೆಲ್ಯಾಡಿಯಲಿ ಇರುವಳು ಪತಿಹಿತ ಸೇವೆಯಲ್ಲಿ. ಪತಿಹಿತ ಸೇವೆಯಲ್ಲಿ ಇರುವಳು ಪತಿಹಿತ ಸೇವೆಯಲ್ಲಿ. ಮತ ಧರ್ಮದ ಮೇಲ್ ಅತಿಶಯ ಪ್ರೀತಿ, ಮತ ಧರ್ಮದ ಮೇಲ್ ಅತಿಶಯ ಪ್ರೀತಿ. ಗತಿಹೀನರಲ್ಲಿ ಬಡವರಲ್ಲಿ ಕರುಣೆಯ ತೋರ್ಪಡು ಅವಳ ನಡತೆಯ ನೀವೆಲ್ಲರೂ ನೋಡಿ. ಮತ ಧರ್ಮದ ಮೇಲ ವಿಷಯ ಪ್ರೀತಿಯು ಗತಿಹೀನರಲ್ಲಿ ನಡತೆಯು. ಸತಿನಲ್ಲಿ ಆಡಿಯಲಿ ಇರುವಳು ಅತಿಹಿತ ಸೇವೆಯಲ್ಲಿ. ಧರ್ಮದೇವತೆಗಳೇ, ಈ ಊರಿನಲ್ಲಿ ನಿಮ್ಮ ಪರೀಕ್ಷಾ ಕಾರ್ಯಕ್ರಮ ನಡೆದಿದೆಯೇ? ಈ ಊರಿನಲ್ಲಿ ಆಗಲಿ. ಹಾಗಿದ್ರೆ ಇಲ್ಲಿಯ ಪರಿಚಯ ನಾನು ಮಾಡಿಕೊಡ್ತೇನೆ. ಹೇಳು. ನೀವು ನೇತ್ರಾವತಿ ನದಿಯನ್ನು ದಾಟಿ ಕುಡುಮಪುರಕ್ಕೆ ಬಂದಿದ್ದೀರಿ. ಇಲ್ಲಿಗೇನೆ ನಾವು ನಿಂತಿರುವ ಸ್ಥಳವನ್ನು ಹಾಲ್ನಾಳ್ಕ ಅಂತ ಕರೀತಾರೆ. ಇಲ್ಲಿಯ ಜನ ಎಲ್ಲ ಹೇಗೆ? ಎಲ್ಲರೂ ಸತ್ಯಾತ್ಮ, ಧರ್ಮಾತ್ಮರು, ನೀತಿವಂತರು, ಪರೋಪಕಾರಿಗಳು, ಜೀವಂತೇವುಳ್ಳವರು. ಅವರವರ ಮತ ಧರ್ಮದ ಮೇಲೆ ಅತಿಶಯವಾದ ಪ್ರೀತಿಯನ್ನು ಹೊಂದಿದ್ದಾರೆ. ಸ್ತ್ರೀಯರ ಚಾರಿತ್ರ್ಯ ಹೇಗಿದೆ? ಎಲ್ಲರೂ ಪತಿವ್ರತೆ. ಈ ಲೋಕದಲ್ಲಿದ್ದುಕೊಂಡು ಗಂಡನ ಸೇವೆಯನ್ನು ಮಾಡಿ ಸುಖವನ್ನು ಅನುಭವಿಸುವುದರ ಜೊತೆಯಲ್ಲಿ ಪರಲೋಕದಲ್ಲಿ ಉತ್ತಮವಾದ ಸ್ಥಾನವನ್ನು ಪಡೆಯಬೇಕು ಎನ್ನುವ ವಿಶಾಲ ಮನೋಭಾವನೆ. ಬಡವರನ್ನು ಭಿಕ್ಷುಕರನ್ನು ಕಂಡರೆ ಗತಿಹೀನರ ಬಗ್ಗೆ ಇವರಿಗೆ ಎಷ್ಟು ಕರುಣೆ ಗೊತ್ತಾ? ಭಿಕ್ಷುಕ
ಚಿಕ್ಕನೊಬ್ಬ ಊರಿಗೆ ಬಂದಿದ್ದಾನೆ ಎನ್ನುವ ಸುದ್ದಿ ತಿಳಿದ್ರೆ ಸಾಕು, ಅನಾರೋಗ್ಯದಿಂದ ಖಂಡಿತವಿದ್ದಾನೆ ಅಂತ ಯಾರಾದ್ರೂ ಹೇಳಿದ್ರೆ ಸಾಕು, ಅವರ ಬಳಿ ಹೋಗಿ ಧೈರ್ಯದ ಮಾತನ್ನು ಹೇಳಿ ಮನೆಗೆ ಕರೆ ತಂದು ಬೇಕಾದನ್ನೆಲ್ಲ ಕೊಟ್ಟು ಈ ಸಮಾಜದಲ್ಲಿರುವವರೆಲ್ಲ ನಮ್ಮಂತೆ ಸುಖವಾಗಿ ಬದುಕಬೇಕು ಹೀಗೆಂದು ತಿಳಿಯುವಂತಹ ಉದಾರಿಗಳಿಗೆ ಕೊಂಡಿದ್ದಾರೆ. ಧರ್ಮದೇವತೆಗಳೇ, ಲೋಕ ಸುಟ್ಟಾಗ ಈ ಊರು ಉರಿದು ಹೋಗುದು, ಇಲ್ಲಿರುವ ಸತ್ಯಾತ್ಮರು ಧರ್ಮಾತ್ಮರು ಸಾಯ್ಬಹುದು. ವಿನಾಕಾರಣ ಇವರ ಕೊಲೆ ಮಾಡಿದ್ರೆ ಖಂಡಿತವಾಗಿಯೂ ಆ ಪಾಪ ದೋಷ ನಿಮ್ಮ ಬೆನ್ನ ಬೀಳಲಾರದು. ತಾಳ್ಮೆಯಿರಬೇಕು ಅಂತ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ. ಈ ಊರನ್ನು ಸತ್ಯಾತ್ಮರು ಧರ್ಮೋತ್ತರು ಎಂಬ ಹಾಗೆ ಹೇಳ್ತಾ ಇದೆಯಲ್ಲ, ಇವರೆಲ್ಲ ಈ ರೀತಿಯಿಂದ ನಡೆದುಕೊಂಡು ಬರಬೇಕಾದ್ರೆ ಇವರನ್ನು ಮುನ್ನಡೆಸುವುದಕ್ಕೊಬ್ಬ ಸಮರ್ಥ ಅಧಿಕಾರಿ ಇರಬೇಕು. ಇದ್ರೆ ಅವ ಯಾರು, ಯಾವ ಮನೆತನದವ, ಈ ಬಗ್ಗೆ ನಿನಗೆಷ್ಟು ಗೊತ್ತಿದೆ ಹೇಳು? ನಾಯಕ ಚೆನ್ನಾಗಿದ್ರೆ ಅವನನ್ನು ಅನುಸರಿಸುವ ಅನುಯಾಯಿಗಳು ಸರಿ ಇರ್ತಾರೆ. ಎಲ್ಲರಿಗೊಬ್ಬ ಹೇಳುವವ ಕೇಳುವವ ಬೇಕು. ಎಲ್ಲರೂ ಹೇಳುವವರಾದ್ರೆ ಮಾಡುವವರು ಯಾರು? ಸಮಾಜದಲ್ಲಿ ನಾಯಕತ್ವದ ಕೊರತೆಯನ್ನು ನಾವು ಕಾಣ್ತೇವೆ, ಆದರೆ ಈ ಊರಿನಲ್ಲಿ ಹಾಗಲ್ಲ. ವ್ಯವಸ್ಥೆ ಚೆನ್ನಾಗಿ ಉಳಿದಿದೆ. ಅದಕ್ಕೆ ಕಾರಣ ಯಾರು ಗೊತ್ತೋ? ಆ ಮನೆಯವರು. ಎಲ್ಲಾಡಿ ಬೀಡು ಅಂತ ಹೇಳ್ತಾರೋ ವರ್ತಮಾನ ಕಾಲದಲ್ಲಿ ಈ ಊರಿಗೆ ಒಡೆಯನೆಂದೆನಿಸಿಕೊಂಡವರು ಜೈನ ಕುಲದಲ್ಲಿ ಹುಟ್ಟಿದ ತಿರುಮಣ ಬಲ್ಲಾಳ. ಹಾಗೆ ಅಷ್ಟು ಧರ್ಮಿಷ್ಠನೇ. ಏನ್ ಕೇಳ್ತೇಮ್ಮ? ಹಿಂದಿನ ಯುಗದ ಕಥೆಗಳನ್ನು ನೀವೆಲ್ಲರೂ ಕೇಳಿರಬಹುದು. ಸತ್ಯಾತ್ಮನಾದ ಹರಿಶ್ಚಂದ್ರನದ್ದು, ಧರ್ಮಾತ್ಮನಾದ ಧರ್ಮರಾಯನದ್ದು. ಅವರ ಜೀವನ ಕ್ರಮ ಹೇಗಿತ್ತು ಹಾಗೆಯೇ ಕಲಿಯುಗದಲ್ಲಿ ತಿರುಮಣ ಬಲ್ಲಾಟರು ಮೆರೆಯುತ್ತಾ ಇದ್ದಾರೆ. ಓಹೋ, ನಾರಿಯರೆಲ್ಲ ಪತಿವ್ರತೆಯರಂತೆಯಲ್ಲ, ನಿಜ. ಅವರಿಗೆಲ್ಲ ಆದರ್ಶವನಿಗೆ ಕೊಡ್ಬೇಕಲ್ಲ. ಸತ್ಯ. ಯಾರು? ಅವರ ಪತ್ನಿಯಾದ ಅಮ್ಮುದೇವಿ ಬಡವರಿದ್ದಾರೆ. ಪರಮ ಚರಿತ್ರಳು, ಪರಮ ಪತಿವ್ರತೆ. ಅವರು ಇಬ್ಬರೇ ಇರೋದಾ? ಅಲ್ಲ, ಆ ದಂಪತಿಗಳಿಗೆ ಒಬ್ಬ ಮಗ. ಏನ್ ಹೆಸರು? ಕುಮಾರಯ್ಯ ಅಂತ. ಸಣ್ಣವನ ದೊಡ್ಡವನ? ಪ್ರಾಯದಲ್ಲಿ ಸಣ್ಣವರು, ಹೇಗೆ ಹುಡುಗ? ಗುಣನಡತೆಯಲ್ಲಿ ದೊಡ್ಡವರು. ಬಿಳೆಯ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೇವೆ. ಕೆಲವೆಯಲ್ಲಿ ಅವರು ಮಾಡುವ ಕಾರ್ಯವನ್ನು ಕಂಡು ಇನ್ನೊಂದವರಿಂದ ಈ ಲೋಕದಲ್ಲಿ ಅನೇಕ ಅದ್ಭುತ ಕಾರ್ಯ ನಡೆಯುವುದಕ್ಕಿದೆ ಅಂತ ಊಹಿಸಿದವನಿದೆ. ಧರ್ಮದೇವತೆಗಳೇ, ಧರ್ಮ ಎಲ್ಲಿ ನೆಲೆಯಾಗಿದೆ ಎನ್ನುವ ಪ್ರಶ್ನೆ ಬಂದ್ರೆ ಎಲ್ಲರೂ ಆ ಮನೆಯವರ ಕಡೆ ಬಿಟ್ಟು ತೋರಿಸ್ತಾರೆ. ಪರಮ ಧಾರ್ಮಿಕರು, ಪರಮ ಕರುಣಾಳುಗಳು. ಶ್ರೀರಾಮರ ಮನೆಯ ಆಳು ಸತ್ಯ. ಹೊಗಳಲೇಬೇಕಾದವನು. ಆಳು ಅರಸನನ್ನು ಹೊಗಳದ ಮಧ್ಯಾಹ್ನ ಹೊಗಳುವುದು, ಆದ್ರೆ ನೀನು ಇಲ್ಲಿ ಹೊಗಳುವುದಲ್ಲ, ಅವರ ಹಿರಿಯರಲ್ಲಿ ಹೋಗಿ ಹೊಗಳು. ನೀನು ಹೊಗಳಿಕೊಂಡು ಹೋಗುದು ಗೊತ್ತಾದ್ರೆ ನಿನಗ ಮನೆಯಲ್ಲಿ ಬದುಕುವುದಕ್ಕೆ ಏನು ತೊಂದರೆ ಇಲ್ಲ. ಹೊಗಳಿ ಹೊಗಳಿ ಹೊಟ್ಟೆ ತುಂಬಿಸುವ ಹೊಗಳು ಕೊಟ್ಟರೆ ಏನನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ? ಆಡಂಬರಕ್ಕಾಗಿ ಒಡೆಯರನ್ನು ಹೊಗಳುವುದು ಮುಂದೆ ಅವರಿಗೆ ಏನಾದರೂ ಲಾಭ ಪಡಿಬಹುದು ಎನ್ನುವಂತಹ ಉದ್ದೇಶ ಅಂತ ಭಾವಿಸಿದ್ದೀರಾ? ಖಂಡಿತ ಹಾಗೇನೂ ಇಲ್ಲ. ಶಿವನಾಣಿಯಾಗಿ ಹೇಳ್ತೇನೆ, ಎಲ್ಲಾಡಿ ಬೀಳಿನವರು ಸತ್ಯಾತ್ಮರು, ಧರ್ಮಾತ್ಮರು. ಹಾಗಿದ್ರೆ ಅವರ ಪರೀಕ್ಷೆ ಮಾಡ್ತೇವೆ. ಮೂಡಬಿದಿರೆಗವಳು ಮೂಡಬಿದಿರೆಗವಳು ಸುತ ಮೊಡಗೂಡುಗ ಹೋಗಿ ಹೇಳು, ಸುತ ಮೊಡಗೂಡುಗ ಹೋಗಿ ಹೇಳು, ನೋಡಲು ಬಸದಿಯ ಪಾಡುತ್ತ ಪೊಗಳುತ್ತ ಪಾಡುತ್ತ ಪೊಗಳುತ್ತ ಪಾಡುತ್ತ ಪೊಗಳುತ್ತ ಬೇಡಲು ಪಾಡ್ತನ ಮೂಡಿದರೆ ಮೂಡ ಬಿದ್ದಿರೆ ಗವಳು ಸುರಳ ಮೂಡುತ್ತ ಹೋಗಿಯೋ ಅವಸರ ಮಾಡಬೇಕು. ಯಾಕೆ? ನಿಮ್ಮ ಪರೀಕ್ಷಾ ಕಾರ್ಯಕ್ರಮ ಈ ದಿವಸ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ನಡೀಲಿಕ್ಕಿಲ್ಲ. ಯಾಕೆ ನಡೀಲಿಕ್ಕಿಲ್ಲ? ಮನೆಯಲ್ಲಿ ಎಲ್ಲರೂ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಅಮ್ಮದೇವಿ ಮಗನಾದ ಕುಮಾರಯ್ಯನನ್ನು ಕೂಡಿಕೊಂಡು ಜೈನ ಕಾಶಿಯಾದ ಮೂಡಬಿದ್ರೆಗೆ ಅಂತ ಹೋಗಿದ್ದಾರೆ. ಉದ್ದೇಶ ಏನೋ ಈ ಹಿಂದೆ ಸಂಸಾರಕ್ಕೆ ಕಷ್ಟ ಬಂದಿತ್ತಂತೆ, ಆ ಸಂದರ್ಭ ಹರಿಕೆ ಹೇಳಿಕೊಂಡಿದ್ದಂತೆ. ಆ ಸ್ವಾಮಿಯನ್ನು ಕಂಡು ಹಾಡಿ ಹೊಗಳಿ ಏನೋ ಸೇವೆ ಸಲ್ಲಿಸುವುದಕ್ಕೆ ಹೋದದ್ದು ಯಾವಾಗ? ನಿನ್ನೆ ಪೂಜೆ ಈ ದಿವಸ ನಡೆಯುತ್ತಿರುವ ಬರುವುದು ನಾಳೆ ಬರ್ತೇನೆ ಅಂತ ಹೇಳಿ. ದಿವಸ 3 ಆಯ್ತು. 3 ದಿವಸ ನಾವಿಲ್ಲೇ ಹೀಗೆ ಇರ್ಬೇಕಾ? ಇಲ್ಲೇ ಇರೋದೇನಾ? 3 ದಿವಸ ಅಲ್ಲ, 100 ದಿವಸ ಈ ಊರಿನಲ್ಲಿದ್ರು ಇವರೆಲ್ಲ ನಿಮ್ಗೆ ಯಾವುದಕ್ಕೂ ಕಡಿಮೆ ಮಾಡ್ಲಿಕ್ಕಿಲ್ಲ. ಅಂತಹ ಉದಾರಿಗಳೇ ಈ ಊರಿನಲ್ಲಿರುವ.
ನಾವೇನು ಕಡಿಮೆ ಮಾಡ್ಲಿಕ್ಕಿಲ್ಲ, ನಮಗೆ ಬೇಕಾದ ಸಿಗಬೇಕಲ್ಲ. ನಿಮಗೆ ಬೇಕಾದನ್ನು ಕೇಳಿದರೆ ಕೊಟ್ಟಾರ. ಓಹೋ, ಅದು ಬೇಡ. ಆದರೆ ನಿಮ್ಮಲ್ಲೊಂದು ಮಾತು. ಏನು? ನೆಲ್ಲಾಡಿ ಬೀಡಿನವರನ್ನು ಪರೀಕ್ಷೆ ಮಾಡುವ ಧೈರ್ಯ ನಿಮಗೆ. ನಮ್ಮಲ್ಲಿರುವುದೇ ಧೈರ್ಯ, ನಮಗೆ ಅನುಕೂಲ ಬೇಕು. ಹೌದೇ? ಧೈರ್ಯ ಸರ್ವತ್ರ ಸಾಧನ. ಹಾಗೆ ಅಣ್ಣಪ್ಪನೇ ಅಲ್ಲಪ್ಪ ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಈ ಭೂಮಿಯನ್ನು ಸುಡುವಂತಹ ಕಾರ್ಯವನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ತಡೆ ಹಿಡಿದು ನಿನ್ನ ಹೊಡೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಮುಂದುವರಿಯುತ್ತೇವೆ. ಎಲ್ಲಾಗಿ ಪರೀಕ್ಷೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಅವರು ಸತ್ಯಾತ್ಮರು ಧರ್ಮಾತ್ಮರೆಂಬ ಹಾಗೆ ನಮಗೆ ಕಂಡು ಬಂದರೆ ಅವರ ಮೂಲಕ ಧರ್ಮವನ್ನು ಬೆಳಗುವುದಕ್ಕಾಗಿ ನೆಲ್ಯಾಡಿ ಬೀಡಿನಲ್ಲಿ ಧರ್ಮದೇವತೆಗಳಾಗಿ ನಾವು ನೆಲೆಯಾಗ್ತೇವೆ. ಇಲ್ಲವಾದರೆ ಧರ್ಮ ಅವರಲ್ಲಿ ಸತ್ಯ ಧರ್ಮೆಂಬ ಗುಣಗಳು ಇಲ್ಲವೆಂದು ಕಂಡು ಬಂದರೆ ಅವರನ್ನು ವಿಧ ವಿಧವಾದ ಶಿಕ್ಷೆಗೊಳಪಡಿಸುತ್ತೇವೆ. ಅಧರ್ಮಿಗಳಿಗೆ ಶಿಕ್ಷೆ ಆಗಲೇಬೇಕು. ಇದನ್ನು ಸುಮ್ಮನೆ ಬಿಡುವುದಿಲ್ಲ. ಅಣ್ಣಪ್ಪ, ಹೆದರಬೇಡ. ನಿನಗೆ ಬದುಕುವುದಕ್ಕಾಗಿ ದಾರಿಯನ್ನು ನಾವೇ ಹೇಳ್ತೇವೆ. ಬದುಕುವ ದಾರಿ ಒಂದಿದೆ. ಖಂಡಿತ ಇದೆ. ಅದ್ಯಾವುದು? ನೀನು ಈ ಕ್ಷಣ ಇಲ್ಲಿಂದ ಹೋಗಬೇಕು. ಎಲ್ಲಿಗೆ? ನಿನ್ನೊಡೆಯರಲ್ಲಿಗೆ ಒಂದು ವಿಷಯ ಸೂಚಿಸಬೇಕು. ಏನು ಅಂತ ಹೇಳಿ? ಧರ್ಮಶೋಧನಾ ಕಾರ್ಯನಿಮಿತ್ತ ಧರ್ಮದೇವತೆಗಳು ನಿಮ್ಮಲ್ಲಿಗೆ ಬರುವವರಿದ್ದಾರೆ. ನಿರಂತರವಾಗಿ ದಾನ ಧರ್ಮಾದಿಗಳು ಸಾಗುತ್ತಾ ಇರಬೇಕು. ಹೀಗೆಂದು ಮೊದಲಾಗಿ ಎಚ್ಚರಿಸಬೇಕು. ಯಾಕೆ ಮೊದಲೇ ಹೋಗಿ ಸೂಚನೆ ಕೊಡು. ಕಾರಣ ಉಂಟು. ನಾವು ಹೀಗೆ ಬರುವುದಿಲ್ಲ, ರೂಪಾಂತರದಿಂದ ಬರ್ತೇವೆ. ಆವಾಗ ಅಲ್ಲಿ ನಮ್ಮ ಬಾರಿಗೆ ಸೋಲಾಯಿತು ಅಂತಾದ್ರೆ ಲೋಕೋದ್ಧಾರಕ್ಕಾಗಿ ಅಲ್ಲಿ ಧರ್ಮದೇವತೆಗಳಾಗಿ ನೆಲೆಯಾಗ್ತೇವೆ. ಹೋಗಿ ಇಷ್ಟು ವ್ಯವಸ್ಥೆ ಮಾಡಿ. ಇಷ್ಟು ಮಬ್ಬೆ ಹೊಡೆದ್ರು ಅವ್ರಿಗೆ ಕೇಳಿಸದೇ ಇದ್ರೆ ಮತ್ತೆ ದೇವರೇ ನೋಡ್ಬೇಕು. ಭಗವಂತ ನೋಡ್ಬೇಕು. ಹೋಗ. ಹೌದಾ? ಸರಳೀದಗೆ ಪಕ್ಷಿ ಒಳಗಡೆ ಹೊರಗಿದ ಗಗನ ಮಾರಿ ಸಾರಲೇಕೆ
ಮೀರಲಾರರು ಸತ್ಯ ಧರ್ಮವ ಅಪಾರ ಮಹಿಮರು ಖಂಡಿತ ಅಪಾರ ಮಹಿಮರು ಸತ್ಯಾತ್ಮರು ಧರ್ಮ ಪರೀಕ್ಷೆಯೂ ಖಂಡಿತ ನಿನಗೆ ಸೋಲು ನಿಮಗೆ ಹೋಗಿದ್ರೆ ಕೆಲವು ಸತ್ಯ ಧರ್ಮ ಖಂಡಿತ ಸೋಲು ನಿಮಗೆ ಕೆಲವು ನಿಮಗೆ ಆರನೇತಗೆ ಪಕ್ಷಿ ಹಾರಲಿಗೆದ ಗಗನ ಮಾತಲ್ಲಿ ನೀರಲಾರರು ಸತ್ಯ ಧರ್ಮದ ಅಪಾರ ಮಹಿಮರು ಖಂಡಿತ ಸೋಲು ನಿಮಗೆ ಕೆಲವು ನನಗೆ ಸಾರಲೇತಕ್ಕೆ ಪಕ್ಷಿ ಗಗನ ಮಾಡಲಿ ಇರಲಾರರು ಸತ್ಯ ಅಪಾರ ಮಹಿಮರು ಖಂಡಿತ ಖಂಡಿತ ಅಪಾರ ಮಹಿಮರು ಖಂಡಿತ ಸತ್ಯಾತ್ಮರು ಖಂಡಿತ ಧರ್ಮಾತ್ಮರು ಪರೀಕ್ಷೆಯೂ ಖಂಡಿತ ಸೋಲು ಯಾರಿಗೆ ನಿನಗೆ ಸೋಲು ನಿನಗೆ ಸೋಲು ನಿನಗೆ ಕೆಲವು ನನಗೆ ಕೆಲವು ನನಗೆ ಸೋಲು ನಿನಗೆ ದಿನದೈ ಕೆಲವು ನನಗೆ ಒಮ್ಮೆ ಹೋಗ ಏ ನಿಮ್ಮ ಮಾತು ಕೇಳುವಾಗ ನಿಮ್ಮ ಮುಖ ನೋಡುವಾಗ ನನಗೆ ನಗು ಬರ್ತಾ ಇದೆ. ಯಾಕೆ ಈ ನಗು? 4 ಮಂದಿಗೂ ತಲೆ ಕೆಟ್ಟು ಹೋಗಿ ಎಷ್ಟು ದಿವಸವಾಯಿತು. ಹಾಗೆ ಕಾಣಬಹುದು. ಯಾರಾದ್ರೂ ಹಾಗೆ ಹೇಳದೆ ಇರ್ಲಿಕ್ಕಿಲ್ಲ. ನಾನು ಹೇಳುವುದಕ್ಕೂ ಬಲವಾದ ಕಾರಣ ಇದೆ. ಏನು? ಕೈಲಾಸ ಬಿಟ್ಟು ಕಾಲವೆಷ್ಟೋ ಕಳೆದು ಹೋಯಿತು. ಹೌದು. ಭೂಲೋಕದಲ್ಲಿ ಸತ್ಯಾತ್ಮರನ್ನು ಧರ್ಮಾತ್ಮರನ್ನು ಕಂಡು ಹಿಡಿಯುವುದಕ್ಕಾಗಲಿಲ್ಲ. ನೆಲೆ ನಿಲ್ಲುವುದಕ್ಕೆ ಸರಿಯಾದ ಸ್ಥಳ ಸಿಗಲಿಲ್ಲ. ಹಾಗೆ ಅಂತ ಮತ್ತೆ ಕೈಲಾಸಕ್ಕೂ ಹೋಗುವ ಹಾಗಿಲ್ಲ. ರುದ್ರ ಸಿದ್ಧಾಗ್ತಾನೆ ಎನ್ನುವ ಭಯ. ಮುಂದೆ ನಾವೇನು ಮಾಡುವುದು, ನಾವೆಲ್ಲಿ ಹೋಗುವುದು, ಅದನ್ನೇ ಯೋಚನೆ ಮಾಡಿ ಮಾಡಿ ನೀವು ತಲೆ ಕೆಡಿಸಿಕೊಂಡಿದ್ದೀರಾ. ಹಾಗೇನಾದದಿಲ್ಲ. ಇಲ್ಲವಾದರೆ ಈ ರೀತಿ ಹೇಳುವ ಅಗತ್ಯ ಇದೆಯಾ? ಹಾಗೂ ಒಡೆಯರನ್ನು ಎಚ್ಚರಿಸು, ದಾನ ಧರ್ಮಾದಿಗಳು ನಡೆಯುವ ವ್ಯವಸ್ಥೆ ಮಾಡು. ಮತ್ತೊಬ್ಬರ ಒತ್ತಾಯಕ್ಕೆ ಕಟ್ಟು ಬಿದ್ದು ನೆಲ್ಲಾಡಿ ಬೀಡಿನವರು ದಾನ ಧರ್ಮ ಮಾಡುವುದು ಅಂತ ತಿಳಿದಿರ? ಖಂಡಿತ ಹಾಗೇನು ಇಲ್ಲ. ಪೂರ್ವಿಕರ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದವರಿದ್ದಾರೆ. ಯಾವ ಕಾರಣಕ್ಕೂ ಅದನ್ನು ಬಿಟ್ಟು ಕೊಡುವುದಕ್ಕೆ ಅವರು ಸಿದ್ಧರಿಲ್ಲ. ಜನ್ಮತಃ ಬಂದ ಗುಣ. ಏನು ಆಧಾರ ಅದಕ್ಕೆ? ಧರ್ಮದೇವ ಏನು? ಬೆಂಕಿಗೆ ಕೈ ಹಾಕಿದ್ರೆ ಸುಡುತ್ತದೆ. ನಾವು ಹೇಳಿ ಬೆಂಕಿ ಕೈಯನ್ನು ಸುಡುವುದೇ? ಸುಡುವುದು ಬೆಂಕಿಯ ಗುಣ. ಆಕಾಶ ಮಾರ್ಗದಲ್ಲಿ ಹಗಲು ಹೊತ್ತಿನಲ್ಲಿ ಹಕ್ಕಿಗಳೆಲ್ಲ ಹಾರ್ತಾ ಇರ್ತಾರೆ. ಹೌದು. ನಾವು ಹೇಳಿ ಅವುಗಳೆಲ್ಲ ಹಾರುವುದೇ? ಸ್ವಭಾವ. ಸೂರ್ಯದೇವ 3 ದಿಕ್ಕಿನಲ್ಲಿ ಉದಿಸಿ ಬಡು ದಿಕ್ಕಿನಲ್ಲಿ ಮುಳುಗುತ್ತಾನೆ. ನಾವು ಹೇಳಿ ಅವ ಕರ್ಮವನ್ನು ಮಾಡುವುದೇ? ಕರ್ಮ ಸಾಕ್ಷಿಯವ. ಅವನ ಕರ್ಮ ನಿರಂತರ ನಡೆಯುತ್ತದೆ. ಹಾಗೆ ನೆಲ್ಲಾಡಿ ಮನೆಯವರು ಜೀವನದುದ್ದಕ್ಕೂ ದಾನ ಧರ್ಮಾದಿಗಳನ್ನು ನಡೆಸಿಕೊಂಡು ಬಂದ ಕಾರಣ
ಕಾರಣ ಮೀರಲಾರರು ಸತ್ಯ ಧರ್ಮವ ಅಪಾರ ಮಹಿಮರು ಖಂಡಿತ. ನಾವೇನು ಹೋಗ್ತೇವೆ, ಪರೀಕ್ಷೆ ಮಾಡ್ತೇವೆ, ಆದರೆ ನಿಂದ ನಂಬಲಿಕ್ಕೆ ಆಗುದಿಲ್ಲ. ದೊಡ್ಡ ಕಳ್ಳನು ಅಂತ ಅನುಮಾನ. ಎಲ್ಲಿಯೂ ಕಳ್ಳತನ ಮಾಡ್ತಿಲ್ಲ. ಬೇಕಾಗಿಲ್ಲ. ಯಾಕೆ ಈ ರೀತಿ ಯಾರು ಕಳ್ಳತನದ ಕುರುಹು ನಿನ್ನ ಮುಖದಲ್ಲಿ ಎದ್ದು ತೋರ್ತಾ ಇದೆಯಲ್ಲ. ಮುಖದಲ್ಲಿ ಮೀಸೆ ಇದೆ, ಈ ರೀತಿ ಮೀಸೆ ಇರುವವ ಎಲ್ಲ ಕಳ್ಳತನ ಕೊಲೆ ಏನಾದ್ರೂ ಮಾಡಿದ್ದಾರೆ. ಅದಲ್ಲ, ಮೀಸೆ ವಿಷಯ ಅಲ್ಲ. ನಿನ್ನ ಮುಖದಲ್ಲಿ ಎದ್ದು ಕಾಣುವುದು ಆ ಎರಡು ದೊಡ್ಡ ಕಣ್ಣುಗಳು. ಅಷ್ಟೊತ್ತಿಂದ ಮಾತನಾಡ್ತಾ ಇದ್ದೇವೆ, ನಿನ್ನ ಕಣ್ಣು ಬಹಳ ಕೆಲಸ ಮಾಡ್ತಾ ಉಂಟಲ್ಲ. ಯಾಕೆ ಕಣ್ಣು ತಿರುಗಿಸುವುದು? ನಾನು ಕಣ್ಣು ತಿರುಗಿಸ್ತೇನೆ ಅಂತ ನಿನ್ಗೆ ಗೊತ್ತಾದ ಹೇಗಮ್ಮ? ನಿನ್ನ ಮುಖ ನೋಡಿದ ಕಾರಣ ತಿಳಿಯಿತು. ನಿನ್ನ ಮುಖ ನೋಡಿ ಧರ್ಮ ಸೂಕ್ಷ್ಮ ಅಲ್ಲಿ ಅಡಗಿದೆ. ಒಬ್ಬಾತನ ಕಣ್ಣುಗಳನ್ನು ಗಮನಿಸಿದಾಗ ಇವ ಇಂಥವನೇ ಅಂತ ಹೇಳಲಿಕ್ಕೆ ಬರ್ತದೆ. ಹೌದೇ? ನನ್ನನ್ನು ಯಾವ ವರ್ಗಕ್ಕೆ ಸೇರಿಸಿದ್ದೆ? ಸ್ವಲ್ಪ ವಂಚಿಸಿಯೋ? ಖಂಡಿತ ಹಾಗೇನಿಲ್ಲ. ಸುಮ್ಮನೆ ಹೇಳಿದಲ್ಲ. ನಿನ್ನ ಒಡೆಯರು ಅಧರ್ಮಿಗಳಾದಲ್ಲಿ ಅವರಿಗೆ ಮಾತ್ರ ಶಿಕ್ಷೆ ಅಲ್ಲ, ತೋರಿಸಿ ನಿನಗೂ ಉಂಟು ಅಂತ ಎಚ್ಚರಿಸಿದ್ದೇವೆ. ನೀವು ಹೇಳಿದ ಮಾತು ನೆನಪಿನ ಆದ್ರಿಂದಲೇ ಹೆದರಿಕೊಂಡಿದ್ದಿ. ಮತ್ತೆ ಈ ಸ್ಥಳ ಸೇರಿದ್ರೆ ಶಿಕ್ಷೆ ಆಗುತ್ತಲ್ಲ, ಯಾವ ರೀತಿ ತಪ್ಪಿಸಿಕೊಳ್ಳುವುದು? ಕಳ್ಳ ಹಾದಿ ಹುಡುಕುದಲ್ವ ನೀನು? ಎಷ್ಟು ದಾರಿ ಉಂಟು ಬಂದು ಹೋಗ್ಲಿಕ್ಕೆ? ಯಾವ ದಾರಿಯಲ್ಲಿ ಓಡಿ ಹೋಗ್ತಿ? ಇಲ್ಲಿಯ ದಾರಿ ಸುಲಭ ಉಂಟು ಅಂತ ತಿಳ್ಕೊಂಡಿದ್ಯಾ? ಇಲ್ಲಿಗೆ ಬಂದು ಹೋಗುವುದಕ್ಕೆ ಕೆಲವು ದಾರಿಗಳು. ನಾಳೆಯ ದಿನ ಕಾಣ ಸಿಗ್ತೇನೋ ಇಲ್ವೋ ಎನ್ನುವ ಅನುಮಾನ. ನಾನು ನಿಮ್ಮನ್ನೇ ನಂಬುವುದು. ನನ್ನ ಒಡೆಯರನ್ನು ಪರೀಕ್ಷೆ ಮಾಡಿದ ಸಂದರ್ಭ ನಿಮಗಲ್ಲಿ ಸೋಲವಾದ ಅಪಮಾನಿತರಾದ ನೀವು ಹೇಳದೆ ಕೇಳದೆ ಅಲ್ಲಿಂದಲೇ ಓಟ್ ಹಾಕಿದ್ರೆ ನಾನು ನಿಮ್ಮನ್ನು ಹುಡುಕುವುದಿಲ್ಲ. ನಾವು ಧರ್ಮದೇವತೆಗಳು, ಆಡಿದ ಮಾತಿಗೆಂದು ತಪ್ಪುವರಲ್ಲ. ಸೋತರು ಗೆದ್ದರು ಇದೇ ಸ್ಥಳಕ್ಕೆ ಬರ್ತೇವೆ. ನಾವು ಬರುವಾಗ ನೀಡಬೇಕಲ್ಲ ಇಲ್ಲಿ. ಧರ್ಮದೇವತೆಗಳೇ, ದೇವರ ಬಗ್ಗೆ ಭಕ್ತಿ ಇದೆ ಅಲ್ಲ, ಪರಮೇಶ್ವರನ ಆಣೆ ಇಟ್ಟು ಹೇಳ್ತೇನೆ, ಪರೀಕ್ಷೆ ಮಾಡಿ ಈ ಹಾಲ್ನಡಕೆ ಎನ್ನುವ ಸ್ಥಳಕ್ಕೆ ಬನ್ನಿ, ನಾನು ಕಾಣುತ್ತಿದ್ದೇನೆ. ಹಾಗಿದ್ರೆ ನಾವು ಮತ್ತೆ ಒಂದಾಗುವುದಕ್ಕೆ ಸಾಕ್ಷಿ ಉಮೇಶ್! ಹೋಗುವ ಪರೀಕ್ಷೆ ಮಾಡೋಣ. ಗೆದ್ದರು